ಬಾಬು ವಿರುದ್ಧ ಕೇಂದ್ರ ಸಚಿವ ವಿ ಸೋಮಣ್ಣ ಗರಂ ಆಗಿದ್ದಾರೆ. ಮೈತ್ರಿ ದಾರಿಯಲ್ಲಿ ಜೆಡಿಎಸ್ ನಾಯಕರ ಪತ್ರಕ್ಕೆ ಕಿಮ್ಮತ್ತಿಲ್ಲ ಅನ್ನುವಂತಾಗಿದೆ. ಕೇಂದ್ರ ಮಂತ್ರಿ ಪವರ್ ಅನ್ನ ಅರ್ಥ ಮಾಡಿಸಿದ್ದಾರೆ ಸಚಿವ ವಿ ಸೋಮಣ್ಣ. ಪತ್ರ ಕಳುಹಿಸಿದ ಜೆಡಿಎಸ್ ಶಾಸಕ ಸುರೇಶ್ ಬಾಬು ವಿರುದ್ಧವಾಗಿ ವಿ ಸೋಮಣ್ಣ ಗರಂ ಆಗಿದ್ದಾರೆ, ಕಿಡಿಕಾರಿದ್ದಾರೆ. ಹಾಗಾದ್ರೆ ಏನಿದು ಅಂತ ನೋಡ್ತಾ ಹೋಗೋದಾದ್ರೆ, ಕಾರ್ಯಕರ್ತನ ಕೈಯಲ್ಲಿ ಪತ್ರವನ್ನ ಕಳುಹಿಸಿದ್ದಾರೆ ಸುರೇಶ್ ಬಾಬು. ನಾನು ಭಾರತ ಸರ್ಕಾರದ ಮಂತ್ರಿ, ಬಾಬು ಎಂಎಲ್ಸಿ ಇದ್ದಾರೆ, ಕಾರ್ಯಕ್ರಮಗಳಿಗೆ ಅವರು ಬರದೆ ಹೋದ್ರೆ ಕಷ್ಟವಾಗತ್ತೆ, ಇಲ್ಲಿ ಯಾರಿಗೆ ಯಾರು ಕೂಡ ದೊಡ್ಡವರಲ್ಲ ಅಂತ ಹೇಳಿ ವಿ ಸೋಮಣ್ಣ ಹೇಳಿದ್ದಾರೆ. ಸುರೇಶ್ ಬಾಬುಗೆ ಅವರ ಕ್ಷೇತ್ರದಲ್ಲೇ ಸೋಮಣ್ಣ ಅವರಿಂದ ಅಪಮಾನವಾಗಿದೆ. ಇನ್ನು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನೋಡ್ತಾ ಹೋಗೋದಾದ್ರೆ ಸುರೇಶ್ ಬಾಬುಗೆ ಬಾಚಿ ತಬ್ಬಿ ಮುದ್ದಾಡಿದ್ರು ಸೋಮಣ್ಣ. ಅಂದ್ರೆ ಇವರಿಬ್ಬರದ್ದು ಒಳ್ಳೆಯ ಬಾಂಡಿಂಗ್ ಇತ್ತು. ಹೊರಗಿನವರು ಅನ್ನುವಂಥ ಕಾರಣದಿಂದಾಗಿ ಸೋಮಣ್ಣಗೆ ಮಾಧುಸ್ವಾಮಿ ಬೆಂಬಲವನ್ನ ನೀಡಿರಲಿಲ್ಲ. ಕ್ಷೇತ್ರದಲ್ಲಿ ಮಾಧುಸ್ವಾಮಿ ಸ್ಥಾನ ತುಂಬಿ ಸೋಮಣ್ಣ ಕೈ ಬಲ ಪಡಿಸಿದ್ರು ಸುರೇಶ್ ಬಾಬು. ಅಂದು ಭಾವುಕರಾಗಿ ಸುರೇಶ್ ಬಾಬುಗೆ ಮುತ್ತಿಟ್ಟು ಸೋಮಣ್ಣ ಅಭಿನಂದಿಸಿದ್ರು. ಆದರೆ ಈ ಪತ್ರದ ವಿಚಾರವಾಗಿ ಇದೀಗ ಒಂದು ರೀತಿ ಗಲಾಟೆ ಆದಂತಾಗಿದ್ದು, ಕೇಂದ್ರ ಮಂತ್ರಿಯ ಪವರ್ ಅನ್ನು ಸಚಿವ ಸೋಮಣ್ಣ ಅರ್ಥ ಮಾಡಿಸಿದ್ದಾರೆ. ಆಯ್ತಪ್ಪ, ನೀವು ಮಾಡ್ಕೊಳ್ರಿ, ನಾನು ಯಾಕ್ರಿ ಮಾಡಲಿ? ನಾನು ಭಾರತ ಸರ್ಕಾರದ ಮಂತ್ರಿ ರೀ, ಅವ್ರು ಬರ್ಬೇಕ್ರಿ, ಅವರು ಅದು ಅವ್ರ ಕರ್ತವ್ಯ. ಅದು ನಾನು ಇಷ್ಟಪಡೋದಿಲ್ಲ. ನಾನು 8 ಜನ ಮುಖ್ಯಮಂತ್ರಿಗಳ ಹತ್ರ ಕೆಲಸ ಮಾಡಿದ್ದೀನಿ, ಪ್ರಧಾನಿ ನರೇಂದ್ರ ಮೋದಿ ಅವ್ರ ಹತ್ರ ಕೆಲಸ ಮಾಡಿದ್ದೀನಿ. ನಿಮ್ಮ ಬಾಬು, ನಿಮ್ಮ MLA ಅವ್ರು ಗೆಲ್ಸಿದ್ದೀರಿ 4 ಸಾರಿ 5 ಸಾರಿ. ನೀವು ಅವರು ಬರಬೇಕಾದ ಅವ್ರ ಧರ್ಮ ಅದು. ಅವೆಲ್ಲ ನಮ್ಮ ಹತ್ರ ಪಾರ್ಟಿ ಗೀಟಿ ಇಲ್ಲ. ಸ್ನೇಹ, ಆತ್ಮೀಯತೆ. ಇನ್ನೊಂದು ತಿಳ್ಕೊಳ್ಳಿ, ಎಲ್ಲಿವರೆಗೆ ನಿಮಗೆ ಎಲ್ಲ ಬರದೇ ಹೋದರೆ ಕಷ್ಟ ಆಯ್ತದೆ. ಯಾರು ದೊಡ್ಡವರಲ್ಲ, ಎಲ್ಲರಿಗಿಂತ ದೊಡ್ಡವರು ಭಗವಂತ ಪೂಜ್ಯರು, ಇಲ್ಲಿರೋ ಜನ. ಇವರೇ ದೇವ್ರುಗಳು ನಮಗೆ. ನಾವು ಯಾರು ದೇವರು ಅಲ್ಲ, ನಾವೆಲ್ಲ ದೆವ್ವಗಳು. 100 ಹೇಳ್ತೀವಿ, 1-2 ಮಾಡಿದ್ರೆ ಸಾಕು, ಖುಷಿ ಪಡ್ತಾರೆ. ಅವ್ರು ಹೇಳಿದ್ದೆಲ್ಲ ಮಾಡಿಬಿಟ್ರೆ ರಾಮರಾಜ್ಯ ಆಗೋಯ್ತದೆ. ಇಲ್ಲಮ್ಮ, 1-2 ಮಾಡಿಬಿಟ್ಟು ಕಳಿಸಿ, ನೀವು ಅದೇನು ಸಣ್ಣ ಕೆಲಸಗಳು ಮಾಡಿ ಕಳಿಸಿ, ಎಷ್ಟು ಖುಷಿ ಪಡ್ತಾರೆ ನೋಡಿ. ಏನು ಆಯ್ತಪ್ಪ, ಆಮೇಲೆ ನೀವು ಮಾಡ್ಕೊಳ್ರಿ, ನಾನು ಯಾಕ್ರಿ ಮಾಡಲಿ? ನಾನು ಭಾರತ ಸರ್ಕಾರದ ಮಂತ್ರಿ ರೀ, ಅವ್ರು ಬರ್ಬೇಕ್ರಿ, ಅವರು ಅದು ಅವ್ರ ಕರ್ತವ್ಯ. ಅದು ನಾನು ಇಷ್ಟಪಡೋದಿಲ್ಲ. ನಾನು 8 ಜನ ಮುಖ್ಯಮಂತ್ರಿಗಳ ಹತ್ರ ಕೆಲಸ ಮಾಡಿದ್ದೀನಿ, ಪ್ರಧಾನಿ ನರೇಂದ್ರ ಮೋದಿ ಅವ್ರ ಹತ್ರ ಕೆಲಸ ಮಾಡಿದ್ದೀನಿ. ನಿಮ್ಮ ಬಾಬು, ನಿಮ್ಮ MLA ಅವ್ರು ಗೆಲ್ಸಿದ್ದೀರಿ 4 ಸಾರಿ 5 ಸಾರಿ. ನೀವು ಅವರು ಬರಬೇಕಾದ ಅವ್ರ ಧರ್ಮ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಸುರೇಶ್ ಬಾಬು ವಿರುದ್ಧವಾಗಿ ಕೇಂದ್ರ ಸಚಿವ ವಿ ಸೋಮಣ್ಣ ಗರಂ ಆಗಿದ್ದಾರೆ. ಗಮನಿಸ್ತಾ ಹೋಗೋದಾದ್ರೆ, ಲೋಕಸಭಾ ಚುನಾವಣೆಯ ವೇಳೆ ಸುರೇಶ್ ಬಾಬು ಹಾಗೆ ಸೋಮಣ್ಣ ನಡುವೆ ಒಳ್ಳೆಯ ಆತ್ಮೀಯತೆ ಇರುತ್ತೆ. ಆದ್ರೆ ಈಗ ಕಾರ್ಯಕರ್ತನ ಕೈಯಲ್ಲಿ ಪತ್ರವನ್ನ ಕಳಿಸಿದ್ದಾರೆ ಅನ್ನುವಂತ ಕಾರಣಕ್ಕಾಗಿ ಇಲ್ಲಿ ವಿ ಸೋಮಣ್ಣ ಕಿಡಿಕಾರ್ತಾ ಇದ್ದಾರಾ, ಅಥವಾ ಇದರ ಹಿಂದೆ ಬೇರೆ ಏನಾದ್ರೂ ಇದೆಯಾ ಅಂತ ಹೇಳಿ? ಎಸ್ ದಿವ್ಯದಾಸ್, ಏನು ಮೈತ್ರಿಯಲ್ಲಿ ಒಂದು ಜೆಡಿಎಸ್ ನಾಯಕರ ಒಂದು ಪತ್ರಕ್ಕೆ ಕಿಮ್ಮತ್ತಿಲ್ವಾ, ಅಥವಾ ಮೈತ್ರಿಯ ಪಕ್ಷದಲ್ಲಿ ಒಂದು ಬಿರುಕು ಬಿಟ್ಟಿದ್ಯಾ ಅನ್ನುವಂತಹ ಅನುಮಾನ ಈಗ ಕಾಡ್ತಾ ಇರ್ತಕ್ಕಂಥದ್ದು. ಏನು ಈ ಹಿಂದೆ ಏನು ಚಿಕ್ಕನಾಯಕನಹಳ್ಳಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕೇಂದ್ರ ಸಚಿವ ಸೋಮಣ್ಣನವರು ಒಂದು ಕಾರ್ಯಕ್ರಮವೊಂದರಲ್ಲಿ ಏನು ಚಿಕ್ಕನಾಯಕನಹಳ್ಳಿಯ ಒಂದು ಶಾಸಕ ಮತ್ತೆ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಅವರ ವಿರುದ್ಧ ಒಂದು ಗರಂ ಆಗಿರ್ತಕ್ಕಂತ ಒಂದು ವಿಡಿಯೋ ಈಗ ಸಾಕಷ್ಟು ಇಂತಹ ಒಂದು ವಿಚಾರಗಳಿಗೆ ಒಂದು ಚರ್ಚೆ ಆಗ್ತಾ ಇದೆ. ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವೈರಲ್ ಆಗ್ತಾ ಇರ್ತಕ್ಕಂಥದ್ದು. ಈ ರೀತಿಯಾಗಿ ಈಗ ಸಾಕಷ್ಟು ಒಂದು ಚರ್ಚೆಗೆ ಒಂದು ಗ್ರಾಸ ಕೂಡ ಆಗಿರ್ತಕ್ಕಂಥದ್ದು. ಏನು ಚುನಾವಣೆ, ಲೋಕಸಭಾ ಚುನಾವಣೆ ವೇಳೆ ಏನು ಸುರೇಶ್ ಬಾಬು CLP ಲೀಡರ್ ಮತ್ತೆ ಜೆಡಿಎಸ್ ಶಾಸಕ ಸುರೇಶ್ ಬಾಬು ಈ ಒಂದು ಸೋಮಣ್ಣ ಅವರ ಒಂದು ಬೆಂಬಲವಾಗಿ ನಿಂತು ಅವರಿಗೆ ಸಂಪೂರ್ಣವಾಗಿ ಒಂದು ಸಪೋರ್ಟ್ ಅನ್ನ ಮಾಡಿ ಅಲ್ಲಿ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳನ್ನ ಕೊಟ್ಟು ಗೆಲ್ಲಿಸುವಲ್ಲಿ ಒಂದು ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸಿದ್ರು. ಏನು ಚಿಕ್ಕನಾಯಕನಹಳ್ಳಿಯಲ್ಲಿ ಏನು ಮಾಧುಸ್ವಾಮಿ ಅವರು ಏನು ಸೋಮಣ್ಣ ಅವರ ವಿರುದ್ಧ ಒಂದು ಮುನಿಸ್ಕೊಂಡಿದ್ರು. ಕಾರಣ ಏನಂತಂದ್ರೆ, ಅವತ್ತು ಟಿಕೆಟ್ ಆಕಾಂಕ್ಷಿಯಾಗಿದ್ದಂತ ಮಾಧುಸ್ವಾಮಿ ಅವರು ಹೊರಗಿನಿಂದ ಬಂದಂತವರಿಗೆ ಬಿಜೆಪಿ ಮಣೆ ಹಾಕಿದೆ ಅನ್ನುವಂತ ಒಂದು ಕಾರಣಕ್ಕಾಗಿ ಸೋಮಣ್ಣ ಅವರಿಗೆ ಒಂದು ಬೆಂಬಲವನ್ನ ಸೂಚಿಸಿರ್ಲಿಲ್ಲ. ಹೀಗಾಗಿ ಶಾಸಕ ಸುರೇಶ್ ಬಾಬು ಒಂದು ಮಾಧುಸ್ವಾಮಿ ಅವರ ಒಂದು ಸ್ಥಾನವನ್ನ ತುಂಬಿ ಅವತ್ತು
ಸಂಪೂರ್ಣವಾಗಿ ಒಂದು ಇಡೀ ಕ್ಷೇತ್ರದಲ್ಲಿ ಒಂದು ಹೆಚ್ಚಿನ ಮತಗಳನ್ನ ಕೊಡಿಸುವ ಮೂಲಕ ಒಂದು ಸೋಮಣ್ಣ ಅವರ ಗೆಲುವಿಗೆ ಒಂದು ಪಾತ್ರರಾಗಿದ್ರು. ಈ ಕಾರಣಕ್ಕೆ ಒಂದು ಪ್ರಚಾರದ ವೇಳೆ ಸೋಮಣ್ಣ ಅವರು ಕೂಡ ಭಾವುಕರಾಗಿ ಒಂದು ಸುರೇಶ್ ಬಾಬು ಅವರಿಗೆ ಒಂದು ಒಪ್ಪಿಗೆಯನ್ನ ನೀಡಿ ಒಂದು ಮುತ್ತಿಟ್ಟಂತ ಒಂದು ಕ್ಷಣ ಕೂಡ ಅವತ್ತು ಜನರ ಮುಂದೆ ಸಾಕ್ಷಿ ಆಯ್ತು. ಇವತ್ತು ಅದೇ ಒಂದು ಸುರೇಶ್ ಬಾಬು ಅವರ ಒಂದು ಪತ್ರವನ್ನು ಕಳಿಸಿದ್ದಾರೆ. ಆ ಪತ್ರಕ್ಕೆ ಏನು ಕ್ಷೇತ್ರದ ಯಾವುದೋ ಒಂದು ಅನುದಾನ ಕುರಿತಾಗಿ ಒಂದು ಕಾರ್ಯಕರ್ತನಿಂದ ಒಂದು ಪತ್ರವನ್ನು ಕಳಿಸ್ತಾರೆ. ಈ ವೇಳೆ ಏನು ಸೋಮಣ್ಣ ಅವರು ಮಾತನಾಡ್ತಿದ್ದಂತಹ ವೇಳೆಯಲ್ಲಿ ಒಂದು ಪತ್ರವನ್ನ ಕೊಟ್ಟು ಏನು ಶಾಸಕರು ಈ ಒಂದು ಪತ್ರವನ್ನ ಕಳಿಸಿದ್ದಾರೆ ಅಂತಕ್ಕಂಥದ್ದಾಗಿ ಕಾರ್ಯಕರ್ತರು ತಿಳಿಸ್ತಾರೆ. ಆ ಸಂದರ್ಭದಲ್ಲಿ ಸೋಮಣ್ಣ ಅವರು ಗರಂ ಆಗಿ ವಿಜುವಲ್ಸ್ ಅಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಎಲೆಕ್ಷನ್ ಸಂದರ್ಭದಲ್ಲಿ ಅವರು ಸುರೇಶ್ ಬಾಬುಗೆ ವಿ ಸೋಮಣ್ಣ ಮುತ್ತಿಟ್ಟು ಮುದ್ದಾಡಿದ್ರು. ಆದ್ರೆ ಅದು ಗೆಲುವಿನ ಮುದ್ದಾಟ ಆಗಿತ್ತಾ ಅಂತ ಹೇಳಿ ಸದ್ಯ ಪ್ರಶ್ನೆ ಮೂಡ್ತಾ ಇದೆ. ಯಾಕೆ ಇವಾಗ ಈ ಪತ್ರದ ವಿಚಾರವಾಗಿ ಇಷ್ಟು ದೊಡ್ಡ ಗಲಾಟೆ ಆಗ್ತಾ ಇದೆ? ವಿ ಸೋಮಣ್ಣ ಕಿಡಿಕಾರ್ತಾ ಇರೋದು ಯಾಕೆ ಅಂತ ಹೇಳಿ? ಎಸ್, ಖಂಡಿತ ದಿವ್ಯದತ್. ಏನಂತಂದ್ರೆ ಸೋಮಣ್ಣ ಅವರು ಇತ್ತೀಚೆಗೆ ಒಂದು ಏನು ತಮ್ಮ ಗೆಲುವಿಗೆ ಕಾರಣರಾದಂತವ್ರನ್ನ ಒಂದು ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಮಾತು ಈಗ ಕೇಳ್ಬರ್ತಾ ಇರ್ತಕ್ಕಂಥದ್ದು. ಏನು ತಾನು ಭಾರತ ಸರ್ಕಾರದ ಒಂದು ಮಂತ್ರಿ ಆಗಿದ್ದೇನೆ ಅಂತ ಒಂದು ಅಹಂನಲ್ಲಿ ಈ ರೀತಿ ವರ್ತಿಸ್ತಾ ಇದ್ದಾರಾ ಅನ್ನುವಂತ ಒಂದು ಚರ್ಚೆ ಈಗ ಒಂದು ಕಾರ್ಯಕರ್ತರ ವಲಯದಲ್ಲಿ ಒಂದು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಸೋಮಣ್ಣ ಅವರು ಗೆಲುವಿಗೆ ಬಳಸ್ಕೊಂಡ್ರು. ಆದ್ರೆ ಈಗ ಅದೇ JDS ನ ಪಕ್ಷದ ಶಾಸಕರುಗಳಿಗೆ ಮತ್ತು ಕಾರ್ಯಕರ್ತರುಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಒಂದು ಆರೋಪ ಒಂದು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಮೈತ್ರಿಗೆ ಹೋದಂತ ಮೈತ್ರಿ ಒಂದು ಪಕ್ಷದಲ್ಲಿ ಇರ್ತಕ್ಕಂಥ JDS ಕಾರ್ಯಕರ್ತರು ಮತ್ತು ಮುಖಂಡರುಗಳಿಗೆ ಒಂದು ಬಿಜೆಪಿಯ ಮುಖಂಡರುಗಳು ಮತ್ತು ಅಲ್ಲಿನ ನಾಯಕರುಗಳು ಬೆಲೆಯನ್ನ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಈ ಒಂದು ಸೋಮಣ್ಣ ಅವರ ಒಂದು ವಿಡಿಯೋ ಏನು ಗರಂ ಆಗಿರುವಂತ ಒಂದು ವಿಡಿಯೋ ವೈರಲ್ ಆದಂತ ಬೆನ್ನಲೆಯಲ್ಲಿ ಈ ಒಂದು ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸ್ನೇಹ, ಆತ್ಮೀಯತೆ ಇನ್ನೊಂದು ತಿಳ್ಕೊಳ್ಳಿ, ಎಲ್ಲಿವರೆಗೆ ನಿಮಗೆ